ಪರಮಾತ್ಮನು ಎಚ್ಚರಗೊಳ್ಳುವ ತನಕ ಅವರ ಪಾದದ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವೆ. ಲೈಟ್ ಆಫ್ ಮಾಡಿ. ಮೈಕ್ ಹಾಕಿದ್ದ ಲೈಟ್ ಆಫ್ ಮಾಡಿ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿವೆ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿವೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ. ಮುತ್ತುಮಾ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ. ಮುದ್ದು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವಲೋಕವೇ ಮೆರುಗಿದರೆಗಿಳಿದಂತಿದೆ. ದೇವಲೋಕವೇ ಮೆರುಗಿದರೆಗಿಳಿದಂತಿದೆ. ಜನಿತು ಹಿ ಕೃಷ್ಣನ ದರ್ಪಣ ಸಿರಿಧನ. ಜನಿತು ಹಿ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ಕಲಾಕೃತಿ. ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತಹ ಸೊಬಗು. ವಿವಿಧ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ವಿವಿಧ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ದೃಷ್ಟಿ ಬೀರಿದೊಡನೆ ನಯನ ಮರವರುವ ಅದ್ಭುತ ಶಿಲಾ ಕೌಸಲ್ಯ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗೆರಗಿದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿರುವುದು. ದೃಷ್ಟಿ ಬೀರಿದೊಡನೆ ನಯನ ಮರವಿರುವ ಅದ್ಭುತ ಶಿಲಾ ಕೌಸಲ್ಯ. ಹಬ್ಬ ಅದಾವ ಶಿಲ್ಪಿಯ ಕೈಚಾತುರ್ಯ. ಓ
ಶಿಲಬಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಶೃಂಗಾರ ಭಾವ ಮೂಡಿಸುವ ಈ ಮಧುರ ಮಿಲನ, ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ಮಾಯಾಂಗನೆಯರ ಕಡೆಗಣ್ಣಿನ ಕಿರುನೋಟದ ವೈಖರಿ ಹಬ್ಬ. ಬಳ್ಳಿಯಂತೆ ಬಳಕುವ ಈ ನಡು, ಮಿಂಚಿನಂತೆ ಒಳೆಯುವ ಈ ನಯನಗಳು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಸಂಪಿಗೆ ಹೂವಿನಂತಹ ನಾಸಿಕ, ಈ ಅರಬತ್ತೇಲೆ ಚಿತ್ರವ ಮಾಯಾಂಗನೆರು ನೋಡುತ್ತಿದ್ದರೆ ಈ ಶಿಲಬಾಲಕಿಯರನ್ನು ನಾನೇ ಒಂದು ಸಾರಿ ಬಿಗಿದಪ್ಪಿ ಬಿಡಲ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ದೇಶ್ವರ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ದೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ, ಗುರುನಂದನ, ಗುರುನಂದನ. ಏನಿದು? ನನಗೆ ಮತಿಭ್ರಮೆಯೇ ಅಥವಾ ಭ್ರಾಂತಿ? ಎಲ್ಲವೂ ಕನಸಿನಂತೆ ಗೋಚರವಾಗುತ್ತಿರುವುದಲ್ಲ? ಇಲ್ಲ ಇಲ್ಲ, ಇದೆಲ್ಲವೂ ಆ ಕಪಟಿ ಕೃಷ್ಣನ ಮಾಯಾಜಾಲವೇ ಸರಿ. ಕೃಷ್ಣ, ಈ ನಿನ್ನ ಮಾಯಾ ಸರಗರವನ್ನು ನೋಡಿ ಬೆರಗಾಗುವನಲ್ಲ ಈ ಚಲದಂಕಮಲ್ಲ ಚಕ್ರೇಶ್ವರ, ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಅಸ್ಥಿರಾದೀಶ್ವರ.
ನವಖಂಡ ಭೂಮಂಡಲಾಧಿಪ ಮಣಿಮಕುಟ ವಿಭ್ರಮದಿಂದ ನಿರಂತರ ನಿಜವಾದ ಪುರಸ್ಕೃತನಾಗಿ ಕುರುವೀರ ಚಂಡ ನಿರ್ಮೂಲನ ದೋರ್ದಂಡ ಬಲಪಂಡಿತರಾಗಿ ದಿಗ್ದಿಗಂತ ಸಾವಿರಾಜಿತ ಕ್ಷಾತ್ರ ಭಯಂಕರ ಸಾಮ್ರಾಜ್ಯಾಧಿಪನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ರಮನೆಗಿಂತಲೂ ಈ ಮಾಧವನ ಭವನವು ಅದ್ಭುತವೋ, ರಮಣೀಯವೋ, ಶೋಭಾಯಮಾನವೋ? ಓ ಸಾತಕಿ, ಎಲ್ಲಿ ನಿಮ್ಮ ಕೃಷ್ಣನು? ಗೌರವೇಶ್ವರ, ಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವೆನು. ಬಾ ಕುಳಿತುಕೋ, ಇನ್ನೇನೋ ಎಚ್ಚರಗೊಳ್ಳುವನು. ಏನು ಕೃಷ್ಣನು ಹಗಲು ನಿದ್ರೆಯಲ್ಲಿ? ಇದೇನು ನಿಜ ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ಇರಲಿ, ನಾನೊಂದು ಸಾರಿ ಎಚ್ಚರಿಸಿ ನೋಡಿದೆ. ಕೃಷ್ಣ, ಮುಕುಂದ, ಮುರಹರಿ, ವಾಸುದೇವ, ನಂದಗೋಪಾಲ, ಯದುನಂದನ, ಭಾಮಾರಮಣ. ಓ, ಕೃಷ್ಣನು ನಿದ್ರಾಪರವಶ. ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಸುಪರಿಮಳ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನದಲ್ಲಿ ಅಚಲಕೀರ್ತಿ ಕಳಿಸಿದ ದ್ವಾರಕಾ ನಗರದ ರಸ ನಂದಗೋಪಾಲನು ಆಗಲು ನಿದ್ರೆಯಲ್ಲಿ ಮಗ್ನನಾಗಿರುವನೆಂದರೆ ಅದಕ್ಕೆ ಏನೋ ಒಂದು ಬಲವಾದ ಕಾರಣವಿರಲೇಬೇಕು. ಆದರೂ ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಸಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ತಾನು ಮಾತ್ರ ಸುಖ ತಲ್ಪಿನಲ್ಲಿ ತಲ್ಲೀನನಾಗಿರುವನಲ್ಲ. ಇರಲಿ, ಈತನು ತಾನಾಗಿ ಎಚ್ಚರಗೊಳ್ಳುವ ತನಕ ನಾನು ಇಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗಿ. ಸಾತಕ್ಕೆ, ನಿನ್ನಲ್ಲೊಂದು ಮಾತು. ಏನದು ಗೌರವೇಶ್ವರ, ತಿಳಿಸು. ಪಾಂಡವರಿಗೂ ನಮಗೆ ಭೀಕರರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು, ತಿಳಿಯಿತೋ? ಅದಕ್ಕೆ ನಾನು ಏನೂ ಹೇಳುವುದಿಲ್ಲ. ನಾವೆಲ್ಲರೂ ಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಪರಮಾತ್ಮನು ಎಲ್ಲಿರುವವ ನಾವು ಕೂಡ ಅಲ್ಲೇ ಇರುವೆವು. ಸರಿಯಾದ ಮಾತನ್ನು ಹೇಳಿದ ಸಾತ್ವಿಕ. ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದಾದರೆ ಮಾಧವನ ಜೊತೆ ಯಾದವ ಸೈನ್ಯವು ನನ್ನ ಕೈ ಸೇರಿದಂತೆ. ಎಂಥ ಅನರ್ಥವಾಗಿ ಹೋಯಿತು. ರಾಜಾದಿರಾಜ, ಮಾರ್ತಾಂಡ ತೇಜ, ಭೂಮಂಡಲದ ಅಖಂಡ ಕೀರ್ತಿ ಚಂಡ, ಅಷ್ಟೈಶ್ವರ್ಯ ಸಂಪನ್ನ ಚಂದ್ರಕುಲ ಚಕ್ರೇಶ್ವರ ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನ. ಈ ಚಕ್ರವರ್ತಿಗೆ ಯೋಗ್ಯವಾದ ಪೀಠ ಶಿರೋಭಾಗದಲ್ಲಿ.
ಪರಮಾತ್ಮನು ನಿದ್ರಿಸುತ್ತಿರುವನು. ಸಾರ್ಥಕಿ ಸಾರ್ಥಕಿ, ಎಲ್ಲ ನನ್ನ ಪ್ರಾಣಶಕನು. ಇನ್ನೆಲ್ಲೋ ನಿನ್ನ ಪ್ರಾಣತಕ, ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ನಾನು ಹೇಳುವುದಿಲ್ಲ, ನೀನೇ ನೋಡು ಪಾರ್ಥ. ಅರ್ಜುನ! ಓಹೋ, ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ ಯೋಧರ ಚಕ್ರವರ್ತಿ. ಹೌದು, ನಿನ್ನ ಹಾಲಾಸ್ಯ ಪ್ರವೃತ್ತಿಯ ಫಲವನಾಗಿ ದುರ್ಯೋಧನ ನಿಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವೆನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಡಂಬರವಲ್ಲ ಪಾರ್ಥ, ಇದು ಪಾಂಡವರ ದುರ್ದೈವ, ಅಥವಾ ನಾವು ಮಾಡುವುದಾದರೆ ಏನು? ಕೌರವರು ನಮ್ಮ ಆತ್ಮೀಯರಲ್ಲವೇ? ಅವರ ಮೇಲೆ ಬಿದ್ದರೂ ಸಹ ನಮಗೆ ಆನಂದಕರವಾದ ವಿಷಯವಲ್ಲ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲೇ ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರು ಭಾವಾನುಸಾರದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಸಾಧನವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರಲ್ಲವೇ 4-6 ಮಂದಿ ರಾಜರುಗಳ ಸಹಾಯವೂ ನಮಗೆ ದೊರೆಯುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಡಿ ಕುಳಿತು 4 ವಚನಗಳನ್ನು ಕೇಳಿ ಹೋಗೋಣ ಎಂದು ಬಂದೆ. ಸರಿ ಸರಿ, ನೀನು ಅದಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು. ಒಂದು ವೇಳೆ ಸಿಕ್ಕಿಬಿದ್ದರೂ ಚಿಂತೆ ಇಲ್ಲ ಶಿವೋಧನ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತದೆ ಎಂಬುದನ್ನು ನಾನು ಬಲ್ಲೆನು. ಜನಾರ್ದನ, ಜಾಗೃತಿಯಾಗು. ಅಸತ್ಯದಿಂದ ಸತ್ಯದ ಸೀಮೆಗೆ ನಮ್ಮನ್ನು ಸೇರಿಸು. ಅಂಧಕಾರದ ಬೆಳಕಿಗೆ ನಮ್ಮನ್ನು ಕರೆದೊಯ್ಯಿ. 3 ಲೋಕದ ಮಂಗಳವು ನಿನ್ನಲ್ಲಿರುವಾಗ ಹೇಳು, ಹೇಳು ಚಕ್ರಪ್ರಾಣಿ, ಹೇಳು. ಕೃಷ್ಣ ಮಾಧವ ಶ್ರೀ
ಪರಮಾತ್ಮ ಮೇಲೇಳು, ನಿನ್ನ ದರ್ಶನ ಭಾಗ್ಯವನ್ನು ನೀಡಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಯಾರು? ಧನಂಜಯ, ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಛೇ, ಬಂದವನು ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ವಾಸುದೇವ, ನಿನ್ನ ಚರಣ ಸಾಹಿತ್ಯವೇ ನನಗೆ ವೈಕುಂಠಾಸನ, ನಿನ್ನ ಪಾದ ಬರಗವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಗೌರವೇಶ್ವರ, ಗುರು ಸಾರ್ವಭೌಮ. ಬಂದು ಎಷ್ಟು ಹೊತ್ತಾಯಿತು? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಾರದಿತ್ತೆ? ಭಾವ, ಸಾಮ್ರಾಟನಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಭಾಮಾರಮಣ, ನಿದ್ರೆ ಮಾಡುವವರನ್ನೇನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರೆ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ನಿನ್ನನ್ನು ಕೂಗಿ ಕರೆದರೂ ಎಚ್ಚರನಾಗದೆ ಈ ನಿನ್ನ ಮಿತ್ರ ಪಾರ್ಥ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ನಾನು ಅರಿಯದವನೇ ಕೃಷ್ಣ ಈ ನಿನ್ನ ಕಪಟ ನಾಟಕವನ್ನ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕಾರಣವಿರದ ಕೃಷ್ಣ, ಬೋರ್ಗರವ ಕಾಡ್ಗಿಚ್ಚಿನಂತೆ ಆ ಪಾಂಡವರಿಗೂ ನಮಗೂ ಭೀಕರ ರಣ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು ಯುದ್ಧವೇ? ಬೇಡ ಭಾವ, ಬೇಡ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಭಾವ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭ ಯಾರಿಗೋ ಭಾವ. ಅನುಜರೊಡನೆ ದ್ರೋಹವೆಸಗಿ ಭರತ ಕಂಡ ಆಳ ಬಯಸಿ ಭಾವ. ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ
ಭಾವ ಬಂಧು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ ಮಾರಣ ಹೋಮ ಮಾಡಬೇಡ ಭ್ರಾಂತನಾಗಿ ತುಳುಕಬೇಡ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭ ಯಾರಿಗೋ ಬೇಡ ಭಾವ ಬೇಡ. ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಈ ಉಪದೇಶಗಳನ್ನು ಬಿಟ್ಟು ನಮ್ಮಗಳ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದ್ಯಾ ನಿನ್ನಣ್ಣ ಮಾತುಗಳನ್ನು? ನಿನ್ನನ್ನು ನೋಡಿದರೆ ನೀನು ಸಹ ಯಾದವ ಸೈನ್ಯದ ಸಹಾಯವನ್ನು ಕೇಳಲು ಬಂದಂತೆ ತೋರುತ್ತಿರುವುದಲ್ಲ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನನಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಕೂಡಲು ಕೃಷ್ಣ, ನೀನು ವೀರನು, ನ್ಯಾಯಾಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದಾದರೆ ನೀನು ನಿನ್ನ ಕ್ಷಾತ್ರ ಧರ್ಮವನ್ನು ಪಾಲಿಸಿದಂತಾಗುವುದು. ಸುಯೋಧನ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೋ ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು ಇರಬಹುದು. ಅವನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ವಂಚಕಿ, ನನ್ನ ಪಕ್ಷವನ್ನು ವಹಿಸಲು ಇಚ್ಛೆ ಇಲ್ಲದ ಮೇಲೆ ಈ ಬೂಟಾಟಿಕೆ ಮಾತೇಕೋ ಮಾಧವ? ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರಥಮ ವೀರ ಭಟರಿಂದ ಕೂಡಿದ ನನ್ನಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನೇ ಇನ್ನೊಂದು ಕಡೆ. ಈಗ ಕೇಳಿ, ಇವೆರಡರಲ್ಲಿ ನಿಮಗಾವುದು ಬೇಕು ಪಾರ್ಥ? ಯದುಕುಲಾಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು ದೇವ, ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರಧಾರನೂ ಆದ ಈತನನ್ನು ಕಟ್ಟಿಕೊಂಡು ನಾನು ತಾನೇನು ಸಾಧಿಸುವುದು? ಇರಲಿ ಕೃಷ್ಣ, ಆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುಬಲರಾಮರ ಸಹಿತ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ಸೇರಲಿ. ನಡೆ ನಡೆ ಕೃಷ್ಣ, ಸೈನ್ಯಕ್ಕೆ ಆಜ್ಞೆ ಮಾಡು. ಭಲೆ ಭಲೆ ಭಾವ, ನಿನ್ನ ಸಾಹಸಕ್ಕೆ ಸರಿಯಾದದನ್ನೇ ಅಪೇಕ್ಷಿಸಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಕಣ್ಸನ್ನೆಯಿಂದಲೇ ಎಚ್ಚರಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನರೇದವನೆಂದು ಭಾವಿಸಿದೆ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು
ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸಿ ಋತುತಾಂಡವ ಪ್ರಳಯ ನೃತ್ಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ವಂಚಕಿ ಬಹುಪಕ್ಷಪಾತಿ. ಈ ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನೀವು ನಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಹಿಂದಿನಿಂದ ನೀವೇ ಬೇರೆ ಆದಿರಿ, ನಾವೇ ಬೇರೆ ಆದರು. ಕೃಷ್ಣ, ರಣರಂಗದಲ್ಲಿ ಯಾರ ಪಕ್ಷದ ಪರವಾಗಿಯೂ ಆಯುಧವನ್ನು ಹಿಡಿದು ಹೋರಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿ ಜೋಕೆ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಭಾವ. ಗೊತ್ತಾಗುವುದೇನು ಕೃಷ್ಣ? ನನ್ನ ಗುರು ಬಲರಾಮರು ಅಲಾಯುಧವನ್ನು ಹಿಡಿದು ರಣರಂಗದಲ್ಲಿ ನಿಂತಿದ್ದಾದರೆ ಈ ನಿನ್ನ ಪಾಂಡವರು ಉಳಿಯುವರೇ? ಬರುತ್ತೇನೆ. ಏನು ನಿಮ್ಮ ಭೇಟಿ ರಣ ಸಂಗ್ರಾಮದಲ್ಲಿ, ವೀರರ ದಿಗರಗೋಸದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಫಾರಣದಲ್ಲಿ ಅರ್ಜುನ ಬರುತ್ತೇನೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆದಿವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿಕೊಂಡೆ. ಯಾದವ ಸೈನ್ಯದ ಸಹಾಯವನ್ನು ಕಳೆದುಕೊಂಡು ಪರಾಜಯಕ್ಕೆ ಆಹ್ವಾನವಿತ್ತೆಯಲ್ಲ. ಪರಮಾತ್ಮ, ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಾನು ನಿನ್ನನ್ನು ಪಡೆದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ಸಾರಥಿಯಾಗು. ಪ್ರಾದಭ್ರಷ್ಟರಿಗೂ ಮಾರ್ಗದರ್ಶರಿಗೂ ಮಾರ್ಗನಾದ ನೀನು ನನ್ನ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತವು ನನ್ನ ರಜೋಸ್ತವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವೆರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವನ್ನು ನಲಿಗುವುದು ನೋಡು ಪರಮಾತ್ಮ. ಅರ್ಜುನ, ಪರಮಾತ್ಮ, ವಿಜಯ ನಾನರಿಯನೇ ನಿನ್ನ ಶೌರ್ಯ. ಪಾರ್ಥ, ವಿಜಯ ನಾನರಿಯನೇ ನಿನ್ನ ಶೌರ್ಯ. ನಿನ್ನೊಳಿಯ ಸಾಮರ್ಥ್ಯದೊಳಿಪರಿ ನುಡಿದ ನುಡಿಯ, ನಿನ್ನೊಳಿಯ ಸಾಮರ್ಥ್ಯದೊಳಿಪರಿ ನುಡಿದ ನುಡಿಯ. ಅರಿಯನೇ ನಿನ್ನ ವೀರ
ಪ್ರಭಾವವನಾಂ ಪಾರ್ಥ ಅರಿಯನೇ ನಿನ್ನ ವೀರ ಪ್ರಭಾವವನಾಂ ಸಾಧಿಸು ಸಾಮರ್ಥ್ಯದಿ ಸಮರವಾ ಪಾರ್ಥ ವಿಜಯ ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ಮಾಧವನಿನ್ನಯ ದಯದಿ ಒಂದಿವೆ ನಾ ಜಯವ ಭಯವಿಲ್ಲದ ಜಯದಿ. ಪರಮಾತ್ಮ, ಅರ್ಜುನ, ಒಂದಿವೆ ನಾ ಜಯದಿ ಭಯವಿಲ್ಲದ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬರದಿ. ಪರಮಾತ್ಮ, ದೇವ, ಮುರಹರಿ ನಿನ್ನಯ ಒಲುಮೆಯ ಬರದಿ ಮಾಧವ ನಿನ್ನಯ ದಯದಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ, ಕರದಲ್ಲಿ ಗಾಂಡೀವ ತಿಳಿದಿಲೆಯೋ ದೃಢದಿ. ಪಾರ್ಥ, ಕರದಲ್ಲಿ ಗಾಂಡೀವ ತಿಳಿದಿಹೆಯೋ ದೃಢದಿ, ಎದೆಗೆಡದಿರು ಜೋಕೆ ಕಡುವೀರ ನೀನೆನಿಸಿ, ಎದೆಗೆಡದಿರು ಜೋಕೆ ಕಡುವೀರ ನೀನೆನಿಸಿ, ಕಾತುರ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ, ವಿಜಯಕ್ಕೆ ಕಾರಣ ಕರ್ತನು ನೀನೇ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವ ನಾನು. ಸಾಹಸ ನಿನ್ನದು ಸಾಧಿಸುವ ನಾನು. ಸಾಹಸ ನಿನ್ನದು ಸಾಧಿಸುವ ನಾನು. ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಪಾರ್ಥ, ಪಾರ್ಥ ನಿನ್ನಯ ಹಿತವ ಸತತನು ನಾ ಬಯಸಿ, ಅನವರತವು ನಿನ್ನ ಬಿಡದಲೆ ಪೊರೆವೆ, ಮನದನು ಮಾನವ ಪಾರ್ಥ. ವಿಜಯ ಪಾರ್ಥ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ,
ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ 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 ಪರಮಾತ್ಮ, ನಮ್ಮ ಅಗ್ರಜನ ಧರ್ಮಪುತ್ರನು ನಿಮ್ಮನ್ನು ಕರೆದುಕೊಂಡು ಬಾ ಎಂದು ಕಳಿಸಿರುವೆನು. ನಮ್ಮ ಕುಟೀರಕ್ಕೆ ಬಂದು ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ನಿನ್ನಿಚ್ಛೆ ಅರ್ಜುನ, ನಡೆ ಹೋಗೋಣ. ಸ್ವಾಮಿ ದೇವಿ ಪರಮಾತ್ಮ ಪ್ರಿಯತಮೆ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ಸ್ವಾಮಿ ರುಕ್ಮಿಣಿ ಸರಿ ಗಮ ಮಗರಿ ರಿ ಗಮ ದಾನಿ ಗಮ ಗರಿ ಸ ನೀ ನಿ ಗಮ ಮಮ ಗರಿ ಸ ಸರಿ ಗಮ ಮಗರಿ ರಿ ಗಮ ದಾನಿ ಗಮ ಗರಿ ಸ ನೀ ನಿ ಗಮ ಮಮ ಗರಿ ಸ ಸ ಸ ಸರಿ ರಿ ರಿ ಗ ಗ ಗ ಮ ಮ ಮ ಸ ಸ ಸರಿ ರಿ ರಿ ಗ ಗ ಗ ಮ ಮ ಮ ಮಮ ಗರಿ ಸ ಮಮ ಗರಿ ಸ ಮಮ ಗರಿ ಸ ನಾಟ್ಯ ಕಲಾ ಚತುರೇ ನಾಟ್ಯಕಲಾ ಚತುರೇ ದೇವಿ ಯದುಪತಿ ಸೌಭಾಗ್ಯದ ನಾಟ್ಯಕಲಾ ಚತುರೇ
ಆನಂದದಾಯಿನಿ ಸರಸಿಜಲೋಚನೆ ಆನಂದದಾಯಿನಿ ಸರಸಿಜಲೋಚನೆ ಆಡುತ್ತ ನೀ ಬಾರೇ ನಿನ್ನೊಳು ನಾನಾಗಿ ನನ್ನೊಳು ನೀನಾಗಿ ನಿನ್ನೊಳು ನಾನಾಗಿ ನನ್ನೊಳು ನೀನಾಗಿ ಭಾವಗೀತೆಯ ಅಗಲಿರಲಾರೆ ಭಾವಗೀತೆಯ ಅಗಲಿರಲಾರೆ ನಾಟ್ಯಕಲಾ ಚತುರೇ ದೇವಿ ಯದುಪತಿ ಸೌಭಾಗ್ಯದ ಪ್ರಿಯೇ ನಾಟ್ಯಕಲಾ ಚತುರೇ ರುಕ್ಮಿಣಿ ಮಗರಿ ರಿ ಗಮ ದಾನಿ ಗಮ ಗರಿ ಸ ನೀ ನಿದ ಮಮ ಮಗರಿ ಸ ಸರಿ ಗಮ ಮಗರಿ ರಿ ಗಮ ದಾನಿ ಗಮ ಗರಿ ಸ ನೀ ನಿದ ಮಮ ಗರಿ ಸ ಸ ಸರಿ ರಿ ರಿ ಗ ಗ ಗ ಮ ಮ ಸ ಸರಿ ರಿ ರಿ ಗ ಗ ಗ ಮ ಮ ಮಮ ಗರಿ ಸ ಮಮ ಗರಿ ಸ ಮಮ ಗರಿ ಸ ನಾಟ್ಯಕಲಾ ಚತುರೇ ಗೆಜ್ಜೆಯ ನಾದಾದಿ ಗೆಜ್ಜೆಯ ಧ್ವನಿಗೆ ರುಕ್ಮಿಣಿ ಸ್ವಾಮಿ ಗೆಜ್ಜೆಯ ನಾದಾದಿ ಗೆಜ್ಜೆಯ ಧ್ವನಿಗೆ ಆಡುತ್ತ ನೀ ಬಾರೇ ವೀಣೆಯು ನೀನಾಗಿ ವೈಣಿಕ ನಾನಾಗಿ ವೀಣೆಯು ನೀನಾಗಿ ವೈಣಿಕ ನಾನಾಗಿ ಭಾವಗೀತೆಯ ಅಗಲಿರಲಾರೆ ರುಕ್ಮಾಂಗದನಂತೆ ಅಗಲಿರಲಾರೆ ನಾಟ್ಯಕಲಾ ಚತುರೇ ದೇವಿ ಯದುಪತಿ ಸೌಭಾಗ್ಯದ ಪ್ರಿಯೇ ನಾಟ್ಯಕಲಾ ಚತುರೇ ನಾಟ್ಯಕಲಾ ಚತುರೇ ನಾಟ್ಯಕಲಾ ಚತುರೇ ಸ್ವಾಮಿ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿದಾಡುವುದೆಂದು. ಉಪಾಯವಿಲ್ಲ ರುಕ್ಮಿಣಿ, ಆದರೆ ಇದೆಂತಹ ಯುದ್ಧ? ಇಡೀ ವಿಶ್ವಸೃಷ್ಟಿಯಲ್ಲೇ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಆಹಾ, ಇನ್ನೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಭಯವಿದೇಕೆ ಶಾಂತೆ ಕಾಂತೆ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ
ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ. ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಧನ್ಯವಾದುದೇ ಧನ್ಯವಾದುದೇ. ರುಕ್ಮಿಣಿ ಸ್ವಾಮಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಇಂದು ನಾನು ಬಿತ್ತುವ ಬೀಜವು ಅಂಕುರಿಸಿ ಮರವಾಗಿ ಧರ್ಮ, ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪರಮಾತ್ಮ? ರುಕ್ಮಿಣಿ, ರುಕ್ಮಿಣಿ ರೂಪಿಣಿ ಬಾರೆ ಬಾರೆ ಬಾರೆ. ರುಕ್ಮಿಣಿ, ರುಕ್ಮಿಣಿ ರೂಪಿಣಿ ಆಡುತ್ತ ಬಾರೆ. ರುಕ್ಮಿಣಿ ರೂಪಿಣಿ ಆಡುತ್ತ ಬಾರೆ.
ಬಾರೆ ನಾಟ್ಯ ಕಲಾದೇವಿ ನಲಿಯುತ್ತ ಬಾರೆ ಈ ನಿನ್ನ ಪ್ರಿಯತಮನ ಪ್ರೇಮಿಸು ಬಾರೆ ಈ ನಿನ್ನ ಪ್ರಿಯತಮನ ಪ್ರೇಮಿಸು ಬಾರೆ ರುಕ್ಮಿಣಿ ರೂಪಿಣಿ ಹಾಡುತ್ತ ಬಾರೆ ಲಲಿತಾ ಕೃಷ್ಣನ ರುಕ್ಮಿಣಿ ನೀನು ಲಲಿತಾ ಕೃಷ್ಣನ ರುಕ್ಮಿಣಿ ನೀನು ಸುಮಧುರ ಪರಿಮಳ ಸರಿಯುತ್ತ ಬಾರೆ ರುಕ್ಮಿಣಿ ಸುಮಧುರ ಪರಿಮಳ ಸರಿಯುತ್ತ ಬಾರೆ ಸಂಗೀತ ಸಮೂಹ ಸಪ್ತ ಸ್ವರದಲ್ಲಿ ಸಂಗೀತ ಸಮೂಹ ಸಪ್ತ ಸ್ವರದಲ್ಲಿ ರಾಗ ತಾಳಗಳ ಹಾಕುತ್ತ ಬಾರೆ ರಾಗ ತಾಳಗಳ ಹಾಕುತ್ತ ಬಾರೆ ರುಕ್ಮಿಣಿ ರೂಪಿಣಿ ಹಾಡುತ್ತ ಬಾರೆ ವೈಗಾರದಿಂದಾಡಿ ಸುಮಗಳು ಚೆಲ್ಲಾಡಿ ವೈಗಾರದಿಂದಾಡಿ ಸುಮಗಳು ಚೆಲ್ಲಾಡಿ ಅರಳಿದ ಕೋಮಲೆ ಪ್ರೇಯಸಿ ಬಾರೆ ರುಕ್ಮಿಣಿ ರೂಪಿಣಿ ಆಡುತ್ತ ಬಾರೆ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತ ಧರ್ಮಕ್ಕೆ ನನ್ನ ಧಿಕ್ಕಾರವಿಲ್ಲ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸ ಪರಮಾತ್ಮ. ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಯವನ್ನು ಛೇದಿಸದ ಹೊರತು ಬೇರೆ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅದನ್ನು ಸಂಪೂರ್ಣವಾಗಿ ನಾಶಪಡಿಸಿದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಆದರೆ ಸ್ವಾಮಿ, ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸ ಪರಮಾತ್ಮ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಮಾಡುವೆನು. ಅದಕ್ಕಾಗಿ ನಾನು ಈ ದಿವಸವೇ ಹಸ್ತಿನಾವತಿಗೆ ತೆರಳುತ್ತಿರುವೆನು. ಆಹಾ, ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ವಿಫಲವಾಗುವುದು ರುಕ್ಮಿಣಿ. ವಿಫಲವಾಗುವುದಿಲ್ಲ ಸ್ವಾಮಿ, ಸಫಲವಾಗುವುದು. ಪ್ರಯತ್ನಿಸಿ. ನೀನಿನ್ನು ಹೊರಡು ಪ್ರೇಯಸಿ. ಹೋಗಿ ಬರಲೇ ಸ್ವಾಮಿ. ವಾರ ಪ್ರಿಯತಮಾ ಸ್ವಾಮಿ. ವಾರ ಪ್ರಿಯತಮಾ ಬಲಿ ಬಾರ ಪ್ರಿಯತಮಾ ನರ ಕಂಡೆ ಬಾರ ನಿನ್ನಂತರ ಕಟಾರ ಕಣ್ಣಾರ ಕಂಡೆ
ಕಣ್ಣಲ್ಲಿ ನೀರು ಒಂದಾದ ಮೇಲೆ ಸವಿದನಿನಂತೆ ಭಾವ ತುಂಬಿ ಹಾಡುವ ವಿನೋದ ಬೇಕೆ ವಿಷಾದ ಬೇಕೆ ವಿಷಾದ ಬೇಕೆ ವಿನೋದ ಸಾಗಿ ವಿಮೋದ ವಿನೋದ ಮನಕಾಮೋದ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ. ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನನ್ನ ಅಣ್ಣರಾದ ಬಲರಾಮ ದೇವನು ಖಂಡಿತವಾಗಿಯೂ ಆತನ ಪ್ರಿಯ ಶಿಷ್ಯನಾದ ದುರ್ಯೋಧನಿಗೆ ಸಹಾಯ ಮಾಡುವನು. ಹೇಗಾದರೂ ಮಾಡಿ ಇದನ್ನು ತಪ್ಪಿಸಲೇಬೇಕು. ನನ್ನ ಮಾಯಿಯಿಂದ ಅವನನ್ನು 21 ದಿನ ಭೂ ಪ್ರದಕ್ಷಿಣೆಗೆ ಹೋಗುವಂತೆ ಮಾಡುವೆನು. ಅದೇ ಸರಿಯಾದ ಉತ್ತರ. ನನ್ನ ಗುರು ಬಲರಾಮರ ಸಹಿತ 11 ಅಕ್ಷಯಣಿ ಸೈನ್ಯವು ನನ್ನ ಬೆಂಬಲಕ್ಕಿರುವಾಗ ಈ ಚತುರ್ದಶ ಭುವನದಲ್ಲಿ ನನ್ನನ್ನು ಎದುರಿಸುವ ವೀರನು ಧೀರನು ಅವನ್ಯಾವನಿರುವನು? ಆ ಪಾಂಡವರ ಮುಂದಿನ ಕುರುಕ್ಷೇತ್ರದ ಯುದ್ಧದಲ್ಲಿ ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಧರ್ಮಕ್ಷೇತ್ರ. ಆ ಧರ್ಮಕ್ಷೇತ್ರ ಕುರುಕ್ಷೇತ್ರ, ಇದು ಧರ್ಮಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಆ ಧರ್ಮಕ್ಷೇತ್ರ. ಕೃಷ್ಣನಿಂದ ಪಡೆವೆ ನಾನು ಯಾದವ ಸೈನ್ಯ, ಆ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಆ ಕೃಷ್ಣನಿಂದ ಪಡೆವೆ ನಾನು ಯಾದವ ಸೈನ್ಯ, ಆ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಆ ಧರ್ಮಕ್ಷೇತ್ರ. ಆ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಸಂಹರಿಸಿ ಬಿಡುವ ಮಿತ್ರಕರ್ಣನು. ಆ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಸಂಹರಿಸಿ ಬಿಡುವ ಮಿತ್ರಕರ್ಣನು. ಆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಆ ಧರ್ಮಕ್ಷೇತ್ರ. ಆತ ಭೀಷ್ಮ ಖ್ಯಾತ ದ್ರೋಣ ಹಸ್ಪತಾಮರು, ಸಲ್ಲಸ ಕುಣಿಸೈಂದವಾದಿ ಮಹಾರಥಿಪರು. ತಾತ ಭೀಷ್ಮ ಖ್ಯಾತ ದ್ರೋಣ ಹಸ್ಪತಾಮರು, ಸಲ್ಲಸ ಕುಣಿಸೈಂದವಾದಿ ಮಹಾರಥಿಪರು, ಅವರು ಮಹಾರಥಿಪರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಆ ಧರ್ಮಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಆ ಧರ್ಮಕ್ಷೇತ್ರ, ಆ ಯುದ್ಧ ಕ್ಷೇತ್ರ.